ವಿಚಾರದಲ್ಲಿ ಇದು IT ಕಂಪನಿ ದಿಗ್ಗಜರುಗಳೆಲ್ಲ ಇದು ಬೆಂಗಳೂರು ಸರಿ ಇಲ್ಲ, ಗುಂಡಿ ಅಂತೇಳಿ ಲೇವಡಿ ಮಾಡ್ತಾರೆ. ಅದು ರಾಜಕೀಯ ಬಣ್ಣ ಸಿರಿ ಇಡೀ ದೇಶದಲ್ಲಿ ಎಲ್ಲ ಮಹಾನಗರಗಳಲ್ಲೂ ಕೂಡ ಇದಿರುವಂಥ ಸಮಸ್ಯೆ. ಬೆಂಗಳೂರಿಗೇನು ವಿಶೇಷವಾಗಿರುವಂಥ ಸಮಸ್ಯೆ ಅಲ್ಲ. ಬಟ್ ಆದರೆ ಅದೊಂದು ಸವಾಲು. ಪ್ರತಿ ಸಲ ಬೆಂಗಳೂರು ಅಂತ ದೊಡ್ಡ ಸಿಟಿಲಿ ಇಷ್ಟೊಂದು ಜನ ಬರ್ತಿರ್ತಾರೆ, ಇಷ್ಟೊಂದು ವೆಹಿಕಲ್ಸ್ ಇರ್ತವೆ, ಮತ್ತು ಇಂಡಸ್ಟ್ರೀಸ್ಗಳು ಅಷ್ಟೊಂದು ಇರುತ್ತೆ. ಸೊ ಹಾಗಾಗಿದ್ದಾಗ ಅದನ್ನು ನಾವು ಪ್ರತಿ ಬಾರಿ ಅದನ್ನು ಸರಿ ಮಾಡ್ತಾ ಇರಬೇಕಾಗುತ್ತೆ. ರೋಡ್ಗಳನ್ನ ಒಳ್ಳೊಳ್ಳೆ ರಸ್ತೆಗಳನ್ನು ಮತ್ತೆ ಮಾಡ್ತಾ ಇರ್ಬೇಕು. ನೀವು ಹಾಕಿದ ರಸ್ತೆ ಮತ್ತೆ 20-25 ವರ್ಷ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಲೋಡ್ ಜಾಸ್ತಿ ಆಗಿದ್ದಾಗ ಬೇಗನೆ ಅದು ಹಾಳಾಗುತ್ತೆ. ಸೊ ಅದೊಂಥರ ನಿರಂತರವಾದಂಥ ಪ್ರಕ್ರಿಯೆ, ಅದನ್ನು ಮಾಡ್ತಾನೆ ಇರಬೇಕು. ನಮ್ಮ ಸರ್ಕಾರ ಅದನ್ನು ಬದ್ಧವಾಗಿದೆ. ಇವಾಗ IT ಇಂಡಸ್ಟ್ರೀಸ್ ಅವರು ಒಂದಷ್ಟು ಜನ ಕನಸನ್ನು ತೋರಿಸಿದ್ದಾರೆ, ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳು 1000 ಕೋಟಿ ಅದನ್ನು ಬಿಡುಗಡೆ ಮಾಡಿದ್ದಾರೆ, ರಸ್ತೆಗಳನ್ನು ರಿಪೇರಿ ಮಾಡಬೇಕು ಅಂತ ಹೇಳಿ. ಮತ್ತು ತಾವೇ ಖುದ್ದಾಗಿ ಹೋಗಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಮತ್ತಿನ್ನೊಂದು ಸರಿ ಹೋಗಿ ಏನು ಲಾಸ್ಟ್ ಟೈಮು ಸಿಟಿ ರೌಂಡ್ಸ್ ಮಾಡಿ ಅವರು ಆದೇಶಗಳನ್ನು ಕೊಟ್ಟಿದ್ದರು, ಅದು ಪಾಲನೆ ಆಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಮತ್ತೊಮ್ಮೆ ಸಿಟಿ ರೌಂಡ್ಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ನಮ್ಮ ಬೆಂಗಳೂರು ಸಚಿವರಾದಂಥ ಮುಖ್ಯಮಂತ್ರಿಗಳಾದಂಥ DCM ಅವರು ಕೂಡ ಈಗಾಗಲೇ ಸುಮಾರು 5,000 ಗುಂಡಿಗಳನ್ನು ಈಗಾಗಲೇ ಮುಚ್ಚಿದ್ದೀವಿ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಸರ್ಕಾರ ಏನು ಮಾಡಬೇಕು ಅದನ್ನೆಲ್ಲ ಮಾಡುತ್ತೆ. ಬಟ್ ಆದರೆ ಏನಪ್ಪ ಅಂತಂತಂದರೆ ಇಂಡಸ್ಟ್ರಿಯಲಿಸ್ಟ್ಗಳು ಟೀಕೆ ಮಾಡಲಿ, ಸರ್ಕಾರನ ಎಚ್ಚರ ಮಾಡುವಂಥ ಕೆಲಸ ಮಾಡಲಿ. ಖಂಡಿತ ಅವ್ರಿಗೆ ಹಕ್ಕಿದೆ, ಅದು ಮಾಡಲೇಬೇಕು ಕೂಡ ಪ್ರತಿಯೊಬ್ಬ ಸಿಟಿಸನ್ಸ್ ಕೂಡ. ಆದರೆ ಕೆಲವರು ಹಿಪೋಕ್ರೇಟ್ಸ್ ಇರ್ತಾರೆ. ಕೆಲವರು ಏನು ಮಾಡ್ತಾರೆ, BJP ಸರ್ಕಾರ ಏನು ತಪ್ಪು ಮಾಡಿದ್ರು ಕಣ್ಮುಚ್ಕೊಂಡು ಕೂತಿರ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿದ್ರು ಕೂಡ ಸಣ್ಣ ಪುಟ್ಟ ತಪ್ಪುಗಳು ಆಗಿದ ತಕ್ಷಣ ಅದನ್ನು ದೊಡ್ಡದಾಗಿ ಬಿಂಬಿಸೋಕ್ಕೆ ಮಾಡ್ತಾರೆ, ಅಪಪ್ರಚಾರ ಮಾಡೋದು ಪ್ರಯತ್ನ ಮಾಡ್ತಾರೆ. ಅದನ್ನು ಕಾಲ್ ಔಟ್ ಮಾಡ್ತೀವಿ.